ಪ್ರತಿಯೊಂದು ಏರ್ಪೋರ್ಟ್ಗಳು ತುಂಬ ಸಿಸ್ಟಮ್ಯಾಟಿಕ್ ಆಗಿ ವರ್ಕ್ ಮಾಡ್ತಾ ಇರ್ತವೆ. ಅದು ಸಾಧ್ಯವಾಗೋದೇ ಏರ್ಪೋರ್ಟ್ ಗ್ರೌಂಡ್ ಸ್ಟಾಫ್ಗಳಿಂದ. ಫ್ರಮ್ ಚೆಕ್ ಇನ್ ಪ್ಯಾಸೆಂಜರ್ಸ್ ಟು ಹ್ಯಾಂಡ್ಲಿಂಗ್ ಬ್ಯಾಗೇಜಸ್ ಅಂಡ್ ಗೈಡಿಂಗ್ ಏರ್ಕ್ರಾಫ್ಟ್ ಟು ಇಟ್ಸ್ ಗೇಟ್, ಏರ್ಪೋರ್ಟ್ ಗ್ರೌಂಡ್ ಸ್ಟಾಫ್ ಆರ್ ದ ಅನ್ಸಂಗ್ ಹೀರೋಸ್ ಆಫ್ ಏವಿಯೇಷನ್. ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ಏರ್ಪೋರ್ಟ್ ಗ್ರೌಂಡ್ ಸ್ಟಾಫ್ ಆಗಲಿಕ್ಕೆ ಯಾವ ಥರದಿಂದ ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕಾಗುತ್ತೆ, ಸ್ಕಿಲ್ ಸೆಟ್ಸ್ ಮತ್ತು ಏರ್ಪೋರ್ಟ್ನಲ್ಲಿರುವಂಥ ಹಲವಾರು ಗ್ರೌಂಡ್ ಸ್ಟಾಫ್ ರೋಲ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ವೆಲ್ಕಮ್ ಟು ದ ಡೇ ಒನ್ ಆಫ್ ಏವಿಯೇಷನ್ ಮಾಸ್ಟರಿ ಮೆಂಬರ್ಶಿಪ್. ಫಸ್ಟ್ ಆಫ್ ಆಲ್, ಗ್ರೌಂಡ್ ಸ್ಟಾಫ್ ಅಂದರೆ ಏನು? ಗ್ರೌಂಡ್ ಸ್ಟಾಫ್ಗಳಿಂದನೇ ಒಂದು ಏರ್ಕ್ರಾಫ್ಟ್ ಆನ್ ಟೈಮ್ ರನ್ ಮಾಡುತ್ತೆ ಹಾಗೂ ಪ್ಯಾಸೆಂಜರ್ಸ್ ವಿಲ್ ಹ್ಯಾವ್ ಸ್ಮೂತ್ ಆ್ಯಂಡ್ ಕಂಫರ್ಟಬಲ್ ಎಕ್ಸ್ಪೀರಿಯನ್ಸ್. ಇವ್ರ ಕೆಲಸಗಳೆಲ್ಲ ತೆರೆಯ ಹಿಂದೆ ನಡೆಯುತ್ತೆ, ಬಟ್ ತುಂಬ ಕ್ರೂಷಿಯಲ್ ಆಗಿರುತ್ತೆ. ಇವರು ತುಂಬ ವೆರೈಟೀಸ್ ಆಫ್ ಟಾಸ್ಕ್ಗಳನ್ನು ಹ್ಯಾಂಡಲ್ ಮಾಡ್ತಾರೆ. ಫ್ರಮ್ ಚೆಕ್ ಇನ್ ಪ್ಯಾಸೆಂಜರ್ಸ್ ಟು ಹ್ಯಾಂಡಲ್ ಅ ಬ್ಯಾಗೇಜ್ ಆ್ಯಂಡ್ ಕೋಆರ್ಡಿನೇಟ್ ವಿತ್ ಅ ಫ್ಲೈಟ್ ಕ್ರೂ. ಇಷ್ಟು ಬೇಸಿಕ್ಸ್ ನಿಮಗೆ ಅರ್ಥ ಆಗಿದ್ರೆ ಲೆಟ್ಸ್ ನೋ ದೇರ್ ಕೀ ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್. ಗ್ರೌಂಡ್ ಸ್ಟಾಫ್ಗಳು ಹಲವಾರು ವಿಭಾಗದಲ್ಲಿ ಡಿವೈಡ್ ಆಗಿರ್ತಾರೆ ಹಾಗೂ ಆ ರೋಲ್ಗಳಿಗೆ ಅದರದ್ದೇ ಆದಂಥ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಸೊ ನೀವು ಮುಂದೆ ಗ್ರೌಂಡ್ ಸ್ಟಾಫ್ ಆಗಿ ಕೆಲಸ ಮಾಡಬೇಕಂತ ಇಷ್ಟಪಡ್ತಿದ್ರೆ ನಾ ಹೇಳುವಂಥ ಈ 4 ಮೇಜರ್ ರೋಲ್ಸ್ಗಳ ಬಗ್ಗೆ ಫೋಕಸ್ ಇಟ್ಕೊಳ್ಳಿ. ಆ್ಯಂಡ್ ನನ್ನ ಹಂಬಲ್ ರಿಕ್ವೆಸ್ಟ್, ನಾನು ನಿಮಗೆ ಪ್ರೊಡ್ಯೂಸ್ ಮಾಡ್ತಿರುವಂಥ ಕಂಟೆಂಟ್ಸ್ಗಳನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಗ್ರೌಂಡ್ ಸ್ಟಾಫ್ ಆ್ಯಕ್ಚುಲಿ ಡೂ. ನಂಬರ್ 1, ಚೆಕ್ ಇನ್ ಕೌಂಟರ್ ಏಜೆಂಟ್ಸ್. ನೀವು ಏರ್ಪೋರ್ಟ್ನಲ್ಲಿ ಎಂಟ್ರ್ ಆದ ನಂತರ ನೀವು ಫಸ್ಟ್ ಮೀಟ್ ಆಗೋದೇ ಚೆಕ್ ಇನ್ ಕೌಂಟರ್ ಏಜೆಂಟ್ಸ್. ಇವ್ರ ಕೆಲಸ ಏನಾಗಿರುತ್ತಂದರೆ ನಿಮ್ಮ ಗೌರ್ಮೆಂಟ್ ಅಥರೈಸ್ಡ್ ಐಡೆಂಟಿ ಕಾರ್ಡ್ನ ವೆರಿಫೈ ಮಾಡೋದು. ದ್ಯಾಟ್ ವುಡ್ ಬಿ ಪಾಸ್ಪೋರ್ಟ್, ವೋಟರ್ ಐ ಡಿ ಅಥವಾ ಆಧಾರ್ ಕಾರ್ಡ್ ಎಕ್ಸೆಟ್ರಾ. ಇದ್ರ ಮುಖಾಂತರ ಅವ್ರು ಏನು ಚೆಕ್ ಮಾಡಲಿಕ್ಕೆ ಹೋಗ್ತಿದ್ದಾರೆ ಅಂದರೆ ನೀವು ಪ್ರೊಡ್ಯೂಸ್ ಮಾಡ್ತಿರುವಂಥ ಐಡೆಂಟಿ ಕಾರ್ಡ್, ಟ್ರಾವೆಲ್ ಮಾಡ್ತಿರುವಂಥ ಪ್ಯಾಸೆಂಜರ್ ಹಾಗೂ ನಿಮ್ಮ ಟಿಕೆಟ್ ಮೂರನ್ನು ವೆರಿಫೈ ಮಾಡಿ ನೋಡ್ತಾರೆ ವೆದರ್ ಯು ಆರ್ ದ ಜೆನ್ಯೂನ್ ಪರ್ಸನ್ ಆರ್ ನಾಟ್. ನೆಕ್ಸ್ಟ್ ಥಿಂಗ್, ದೇ ವಿಲ್ ಇಶ್ಯೂ ಯು ದ ಬೋರ್ಡಿಂಗ್ ಪಾಸ್. ಈ ಬೋರ್ಡಿಂಗ್ ಪಾಸ್ ಇಸ್ ನಥಿಂಗ್ ಬಟ್ ನೀವು ಟ್ರಾವೆಲ್ ಮಾಡ್ತಿರುವಂಥ ಟಿಕೆಟ್. ಇದರಲ್ಲಿ ನೀವು ಟ್ರಾವೆಲ್ ಮಾಡ್ತಿರುವಂಥ ಡೆಸ್ಟಿನೇಷನ್, ನಿಮ್ಮ ಸೀಟ್ ನಂಬರ್ ಹಾಗೂ ನೀವು ಯಾವ ಗೇಟ್ನಲ್ಲಿ ವೇಟ್ ಮಾಡಬೇಕು ಅಂತ ಹೀಗೆ ಹಲವಾರು ಇನ್ಫಾರ್ಮೇಷನ್ಗಳನ್ನು ಆ ಟಿಕೆಟ್ನಲ್ಲಿ ಕೊಟ್ಟಿರ್ತಾರೆ. ಸೊ ದಿಸ್ ಬೋರ್ಡಿಂಗ್ ಪಾಸ್ ವಿಲ್ ಹೆಲ್ಪ್ ಯು ಟು ಫರ್ದರ್ ಮೂವ್ ಇನ್ ಟು ದ ಏರ್ಪೋರ್ಟ್. ಅನಂತರ ಇವ್ರು ಮಾಡೋದು ಚೆಕ್ ಇನ್ ಬ್ಯಾಗೇಜ್. ಅಂದರೆ ನೀವು ಕ್ಯಾರಿ ಮಾಡ್ತಿರುವಂಥ ಬ್ಯಾಗೇಜ್ ಏರ್ಕ್ರಾಫ್ಟಲ್ಲಿ ಲೋಡ್ ಮಾಡಬೇಕಂತಿದ್ರೆ ಆ ಬ್ಯಾಗೇಜ್ನ ವೇಟ್ನ ಚೆಕ್ ಮಾಡಿ ಆ ಬ್ಯಾಗ್ ಒಳಗೆ ಯಾವುದೇ ಥರದಂಥ ಡೇಂಜರಸ್ ಗೂಡ್ಸ್ ಅಥವಾ ಹಾರ್ಮ್ಫುಲ್ ಮಟೀರಿಯಲ್ಸ್ ಇಲ್ದಿದ್ದಾಗೆ ನಿಮ್ಮನ್ನು ಎನ್ಕ್ವೈರಿ ಮಾಡ್ತಾರೆ. ಇದಾಗಿತ್ತು ಚೆಕ್ ಇನ್ ಕೌಂಟರ್ ಏಜೆಂಟ್ಸ್ಗಳ ಮೇಜರ್ ವರ್ಕ್. ಇದ್ರ ಜೊತೆಗೆ ಅವರು ಫ್ಲೈಟ್ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡ್ತಾರೆ, ಶೆಡ್ಯೂಲ್ಸ್ ಅಥವಾ ಫ್ಲೈಟ್ ಕ್ಯಾನ್ಸಲೇಷನ್ ಇನ್ಫಾರ್ಮೇಷನ್ಸ್ ಕೂಡ ಪ್ರೊವೈಡ್ ಮಾಡ್ತಾರೆ. ನೆಕ್ಸ್ಟ್ ಒನ್ ಇಸ್ ಬ್ಯಾಗೇಜ್ ಹ್ಯಾಂಡ್ಲರ್ಸ್. ಹೆಸರಲ್ಲೇ ನಿಮ್ಗೆ ಅರ್ಥ ಆಗಿರಬೇಕು ಇವ್ರ ಕೆಲಸ ಏನಾಗಿರುತ್ತೆ ಅಂದರೆ ಟು ಎನ್ಶೋರ್ ಯುವರ್ ಲಗೇಜ್ ಇಸ್ ಸ್ಮೂತ್ಲಿ ಲೋಡೆಡ್ ಇನ್ ಟು ದ ಏರ್ಕ್ರಾಫ್ಟ್. ಇವರ ಮೇಜರ್ ಕೆಲಸ ಆಗಿರೋದೇ ಇದು, ಟು ಲೋಡ್ ದ ಬ್ಯಾಗೇಜ್ ಸ್ಮೂತ್ಲಿ. ಇಟ್ ಶುಡಂಟ್ ಬಿ ಹ್ಯಾಂಡಲ್ಡ್ ರಫ್ಲಿ ಆ್ಯಂಡ್ ದಿಲ್ ಮೇಕ್ ಶ್ಯೂರ್ ಈ ಬ್ಯಾಗೇಜ್ ಡೆಲಿವರ್ಸ್ ಟು ದ ರೈಟ್ ಡೆಸ್ಟಿನೇಷನ್. ಅಂದರೆ ನೀವು ಬೆಂಗಳೂರು ಟು ಹುಬ್ಳಿ ಟ್ರಾವೆಲ್ ಮಾಡ್ತಿದ್ರೆ ನಿಮ್ಮ ಕಾರ್ಗೋನ ಕರೆಕ್ಟಾಗಿರೋ ಏರ್ಕ್ರಾಫ್ಟಿಗೆ ಲೋಡ್ ಮಾಡ್ತಾರೆ. ಇಫ್ ದೇರ್ಸ್ ಅ ಕನೆಕ್ಟಿಂಗ್ ಫ್ಲೈಟ್, ಆ ಟೈಮಲ್ಲಿ ದಿಲ್ ಮೇಕ್ ಶ್ಯೂರ್ ಯುವರ್ ಲಗೇಜ್ ಇಸ್ ಬಿನ್ ಡೆಲಿವರ್ಡ್ ಟು ದ ಹುಬ್ಳಿ ವಿತ್ ದ ರೈಟ್ ಏರ್ಕ್ರಾಫ್ಟ್. ಆ್ಯಂಡ್ ಆಲ್ಸೋ ಒನ್ಸ್ ಆ ಏರ್ಕ್ರಾಫ್ಟ್ ಬಂದು ಲ್ಯಾಂಡ್ ಆದ ನಂತರ ನಿಮ್ಮ ಕೈಗೆ ಆ ಬ್ಯಾಗೇಜ್ ಕರೆಕ್ಟ್ ಟೈಮಿಗೆ ಹಾಗೂ ಕರೆಕ್ಟ್ ಗೇಟ್ ಮುಖಾಂತರ ಬರಬೇಕು. ಇದನ್ನು ಕೂಡ ನೋಡ್ಕೊಳ್ಳೋದೆ ಬ್ಯಾಗೇಜ್ ಹ್ಯಾಂಡ್ಲರ್ಸ್. ಆ ಬ್ಯಾಗೇಜ್ ಕೇಬಿನಲ್ಲಿದ್ದರೂ ಕೂಡ ಅಥವಾ ಕಾರ್ಗೋ ಹೋಲ್ಡಲ್ಲಿದ್ದರೂ ಕೂಡ ಪ್ಯಾಸೆಂಜರ್ಸ್ಗೆ ಬೇಕಾದಂಥ ಟೈಮ್ನಲ್ಲಿ ಆ ಗೇಟ್ ಹತ್ರ ಬಂದಿರುತ್ತೆ. ನೆಕ್ಸ್ಟ್ ಒನ್ ಇಸ್ ಕಸ್ಟಮರ್ ಸರ್ವಿಸ್ ಏಜೆಂಟ್ಸ್. ಇವ್ರ ರೋಲ್ಸ್ ಏನಾಗಿರುತ್ತೆ ಅಂದರೆ ಯಾವುದೇ ಥರದಂಥ ಪ್ಯಾಸೆಂಜರ್ಸಿಗೆ ಡೌಟ್ಸ್ ಇದ್ದರೆ, ಕ್ವೈರಿ ಇದ್ದರೆ ಅಥವಾ ನೀವು ಫಸ್ಟ್ ಟೈಮ್ ಪ್ಯಾಸೆಂಜರ್ ಆಗಿದ್ದರೆ ನಿಮ್ಗೆ ಹಲವಾರು ಕನ್ಫ್ಯೂಷನ್ಸ್ಗಳಿರುತ್ತೆ. ಅದನ್ನು ಕ್ಲಿಯರ್ ಮಾಡಿ ನಿಮ್ಮನ್ನು ಫರ್ದರ್ ಲೀಡ್ ಮಾಡ್ತಾರೆ. ಇನ್ ಸಿಂಪಲ್, ಕಸ್ಟಮರ್ ಸರ್ವಿಸ್ ಏಜೆಂಟ್ಸ್ಗಳು ಒಂದು ಪ್ಯಾಸೆಂಜರಿನ ಕ್ವೈರೀಸ್, ಕಂಪ್ಲೇಂಟ್ಸ್ ಹಾಗೂ ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್ಸ್ಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಈ ಕಸ್ಟಮರ್ ಸರ್ವಿಸ್ ಏಜೆಂಟ್ಸ್ಗಳ ರೋಲ್ನ ರಿಪ್ಲೇಸ್ ಮಾಡಲಿಕ್ಕೆ ರೋಬೋಟ್ಸ್ಗಳು ಏರ್ಪೋರ್ಟ್ನಲ್ಲಿ ಲಭ್ಯವಾಗಿದೆ. ಸೊ ಇಲ್ಲಿವರೆಗೂ ನಾವು ಮಾತಾಡಿದಂಥ ಎಲ್ಲ ಜಾಬ್ ರೋಲ್ಸ್ಗಳು ಲ್ಯಾಂಡ್ ಸೈಡ್ ಆಗಿತ್ತು, ಅಂದರೆ ವಿದಿನ್ ದ ಟರ್ಮಿನಲ್. ನೌ ಲೆಟ್ಸ್ ಫಿಗರ್ ಔಟ್ ದ ಏರ್ ಸೈಡ್ ಜಾಬ್, ಅಂದರೆ ದ ರ್ಯಾಂಪ್ ಏಜೆಂಟ್ ಜಾಬ್. ಒಂದು ಏರ್ಕ್ರಾಫ್ಟ್ ಬಂದು ಲ್ಯಾಂಡ್ ಆಗಿ ಅಥವಾ ಫ್ಲೈ ಆಗುತ್ತಲ್ಲ, ಆ ಜಾಗನೇ ಏರ್ ಸೈಡ್ ಅಂತ ಹೇಳ್ತಾರೆ. ಅಲ್ಲಿ ಕೆಲಸ ಮಾಡುವಂಥ ಎಂಪ್ಲಾಯೀಸ್ಗಳನ್ನು ರ್ಯಾಂಪ್ ಏಜೆಂಟ್ ಅಂತ ಕರೀತಾರೆ. ಇವ್ರ ಕೆಲಸ ಏನಾಗಿರುತ್ತೆ ಅಂದರೆ ಗೇಟ್ ಬಳಿ ಪಾರ್ಕ್ ಆಗಿರುವಂಥ ಒಂದು ಏರ್ಕ್ರಾಫ್ಟ್ನ ಗೈಡ್ ಮಾಡೋದು. ಒಂದು ಏರ್ಕ್ರಾಫ್ಟ್ ಬಂದು ಲ್ಯಾಂಡ್ ಆದ ನಂತರ ಅದರ ಇಂಟರ್ನಲ್ ಕ್ಲೀನಿಂಗ್ ಮಾಡ್ತಾರೆ. ಸೊ ಗ್ರೌಂಡ್ ಪವರ್ ಕನೆಕ್ಷನ್ನ ಮಾಡೋದು, ಅದ್ರ ಜೊತೆಗೆ ಬ್ಯಾಗೇಜ್ನ ಏರ್ಕ್ರಾಫ್ಟ್ಗೆ ಲೋಡ್ ಮಾಡೋದು. ಹೀಗೆ ಹಲವಾರು ಕೆಲಸಗಳು ಒಬ್ಬ ರ್ಯಾಂಪ್ ಏಜೆಂಟ್ಗೆ ಇರುತ್ತೆ.
ಇವರು ಯಾವುದೇ ಥರದಂಥ ವೆದರ್ ಕಂಡೀಷನಲ್ಲಿ ಕೂಡ ಕೆಲಸ ಮಾಡಬೇಕಂತ ಪರಿಸ್ಥಿತಿ ಇರುತ್ತೆ. ಇಫ್ ಯು ಕ್ಲಿಯರ್ ವಿತ್ ದಿಸ್ 4 ವೆರೈಟೀಸ್ ಆಫ್ ಜಾಬ್ ರೋಲ್, ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಸ್ಕಿಲ್ಸ್ ಆ್ಯಂಡ್ ಕ್ವಾಲಿಫಿಕೇಷನ್ ರಿಕ್ವೈರ್ಡ್. ಒಬ್ಬ ಸಕ್ಸಸ್ಫುಲ್ ಗ್ರೌಂಡ್ ಸ್ಟಾಫ್ ಆಗಲಿಕ್ಕೆ ನಿಮಗೆ ಒಂದು ಯೂನಿಕ್ ಮಿಕ್ಸ್ ಆಫ್ ಸ್ಕಿಲ್ ಸೆಟ್ಸ್ ಇರಬೇಕು. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದೋಸ್. ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಏರ್ಪೋರ್ಟ್ನಲ್ಲಿ ನೀವು ಅಂಗವಿಕಲಾಗಿದ್ದರೆ ಅಥವಾ ಡಫ್ ಆ್ಯಂಡ್ ಡಮ್ ಆಗಿದ್ದರೆ ಅಥವಾ ಟ್ರಾನ್ಸ್ಜೆಂಡರ್ ಆಗಿದ್ದರೆ ಯು ಆರ್ ನ್ಯೂ ಟು ಗೆಟ್ ಅ ಜಾಬ್ ಇನ್ ಏರ್ಪೋರ್ಟ್. ಬಟ್ ಟು ಎಕ್ವೈರ್ ದಿಸ್ ಜಾಬ್ ನಿಮಗೆ ಒಂದು ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು. ಏನಕ್ಕೆ ಈ ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ ಅಂದರೆ, ಗ್ರೌಂಡ್ ಸ್ಟಾಫ್ ಕೆಲಸ ಇರೋದೇ ಗ್ರೌಂಡಲ್ಲಿ, ವೇರ್ n number of passengers will be traveling and have n number of questions in their mind. ಅವ್ರು ಬಂದು ನಿಮ್ಮನ್ನು ಗೈಡ್ ಮಾಡಲಿಕ್ಕೆ ಕೇಳಿದಾಗ ನೀವೊಂದು ಕ್ಲಿಯರ್ ಕಟ್ ಇನ್ಫಾರ್ಮೇಷನ್ ಕೊಡಬೇಕು. ಇದ್ರ ಜೊತೆಗೆ ಒಂದು ಗ್ರೌಂಡ್ ಸ್ಟಾಫಿಗೆ ಕ್ವಿಕ್ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಇರಬೇಕು. ಅಂದರೆ ಯಾವುದೇ ಥರದಂಥ ಸಿಚುವೇಶನ್ಸ್ಗಳನ್ನು ನೀವು ಹ್ಯಾಂಡಲ್ ಮಾಡಲಿಕ್ಕೆ ರೆಡಿಯಾಗಿರಬೇಕು. ದಿಸ್ ರಿಕ್ವೈರ್ಸ್ ಅ ಟಫ್ ಮೈಂಡ್ ಸೆಟ್. ಫಾರ್ ಎಕ್ಸಾಂಪಲ್, ಒಂದು ಏರ್ಕ್ರಾಫ್ಟಿಗೆ ಬೆಂಕಿ ಹತ್ತಿದಂದರೆ ವಾಟ್ ವುಡ್ ಬಿ ಯುವರ್ ಫಸ್ಟ್ ಆ್ಯಕ್ಷನ್? ಆರ್ ಲ್ಯಾಂಡ್ ಸೈಡ್ನಲ್ಲಿ 2 ಪ್ಯಾಸೆಂಜರ್ಸ್ ಜೋರಾಗಿ ಜಗಳ ಆಡ್ತಿದ್ರೆ ವಾಟ್ ವುಡ್ ಬಿ ಯೋರ್ ಪ್ರಿಕಾಷನ್ಸ್? ನೆಕ್ಸ್ಟ್ ಒನ್, ಫಿಸಿಕಲ್ ಫಿಟ್ನೆಸ್ ಫಾರ್ ದ ರೋಲ್ಸ್. ಒಬ್ಬ ಗ್ರೌಂಡ್ ಸ್ಟಾಫ್ ಆಗಿ ಕೆಲಸ ಮಾಡಲಿಕ್ಕೆ ನೀವು ಫಿಸಿಕಲಿ ಫಿಟ್ ಆಗಿರಬೇಕು. ಇಫ್ ಇನ್ ಕೇಸ್ ನೀವು ರ್ಯಾಂಪಲ್ಲಿ ವರ್ಕ್ ಮಾಡ್ತಿದ್ರೆ ಯು ನೀಡ್ ಟು ಬಿ ಸ್ಟ್ಯಾಂಡಿಂಗ್ ಫಾರ್ ಲಾಂಗ್ ಅವರ್ಸ್. ಹಾಗೆ ವೆದರ್ ಕಂಡೀಷನ್ಸ್ಗಳನ್ನು ನೀವು ಫೇಸ್ ಮಾಡಬೇಕು. ನೀವು ಬ್ಯಾಗೇಜ್ನ ಲೋಡ್ ಮಾಡೋದಾದರೆ ಯು ನೀಡ್ ಟು ಬಿ ಫಿಸಿಕಲಿ ಫಿಟ್ ಟು ಲಿಫ್ಟ್ ದ ವೇಟೇಜ್. ನೆಕ್ಸ್ಟ್ ಒನ್, ಫ್ಲೆಕ್ಸಿಬಲ್ ಟು ದ ವರ್ಕ್ ಶಿಫ್ಟ್ಸ್. ವೀಕೆಂಡ್ಸ್ ಅಥವಾ ಹಾಲಿಡೇಸ್ಗಳಲ್ಲಿ ಏರ್ಪೋರ್ಟ್ನಲ್ಲಿ ವರ್ಕ್ ಮಾಡುವಂಥ ಸಿಚುವೇಶನ್ಸ್ಗಳು ಬರುತ್ತೆ. ಆ ಟೈಮಲ್ಲೂ ಕೂಡ ನೀವು ಫ್ಯಾಮಿಲಿ ಟೈಮ್ನ ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ. ಅಥವಾ ನಿಮ್ದು ಯಾವುದೇ ಥರದಂಥ ಸೆಲೆಬ್ರೇಷನ್ಸ್ಗಳು ಇಟ್ಟಿದ್ರೆ ಯು ನೀಡ್ ಟು ಸ್ಯಾಕ್ರಿಫೈಸ್ ದೋಸ್ ಥಿಂಗ್ಸ್ ಟು. ಆ್ಯಂಡ್ ಆಲ್ಸೋ ಏರ್ಪೋರ್ಟ್ ಇಸ್ 24/7 ವರ್ಕಿಂಗ್ ಇಂಡಸ್ಟ್ರಿ. ಸೊ ಇಲ್ಲಿ ಡೇ ಶಿಫ್ಟ್ಸ್ ಇರುತ್ತೆ, ನೈಟ್ ಶಿಫ್ಟ್ಸ್ ಇರುತ್ತೆ. ಅಕಾರ್ಡಿಂಗ್ ಟು ಯುವರ್ ಶಿಫ್ಟ್ ಯು ನೀಡ್ ಟು ಮ್ಯಾನೇಜ್ ಯುವರ್ ಸ್ಲೀಪ್ ಸೈಕಲ್ಸ್. ಇಫ್ ಯು ಆರ್ ಕ್ಲಿಯರ್ ವಿತ್ ದಿಸ್ ಪಾರ್ಟ್, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಒನ್, ಕೆರಿಯರ್ ಪ್ರೋಗ್ರೆಷನ್. ಸೊ ನೀವೀಗ ಗ್ರೌಂಡ್ ಸ್ಟಾಫ್ ಆಗಬೇಕಂತ ಡಿಸೈಡ್ ಮಾಡಿದ್ದೀರಾ. ದೆನ್ ವಾಟ್ ಈಸ್ ದಿಸ್ ಕೆರಿಯರ್ ಅಬೌಟ್ ಆ್ಯಂಡ್ ವೇರ್ ಕ್ಯಾನ್ ಐ ಸಿ ಮೈ ಸೆಲ್ಫ್ ಇನ್ ಫ್ಯೂಚರ್ ಡೇಸ್? ಇವೆಲ್ಲ ಡೌಟ್ ಇದ್ದರೆ ಅಂಡರ್ಸ್ಟ್ಯಾಂಡ್ ದಿಸ್ ಪಾರ್ಟ್. ಗ್ರೌಂಡ್ ಸ್ಟಾಫ್ ಕೆರಿಯರ್ಗಳು ಪ್ಲೆಂಟಿ ಆಫ್ ಆಪರ್ಚುನಿಟೀಸ್ನ ಪ್ರೊವೈಡ್ ಮಾಡ್ತವೆ. ನೀವೊಬ್ಬ ಟೀಮ್ ಮೆಂಬರ್ ಆಗಿ ಸ್ಟಾರ್ಟ್ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ಮುಖಾಂತರ ನೀವು ಕೂಡ ಸೂಪರ್ವೈಸರ್ ಆಗ್ಬೋದು ಆ್ಯಂಡ್ ಓವರ್ ಸಿ ದ ಆಪರೇಷನ್ಸ್. ಹಾಗೆ ನಿಮಗೆ ಎಕ್ಸ್ಪೀರಿಯನ್ಸ್ ಕಮ್ಮಿ ಇದ್ದರೂ ಕೂಡ ಯು ಕುಡ್ ಬಿಕಮ್ ಅ ಸ್ಟೇಷನ್ ಮ್ಯಾನೇಜರ್ ಆರ್ airline operations manager, and the ultimate goal, an airport manager or managing the entire airport operations. Ivella kuda obba ground staff career options agive. Now let's dive into the main and important part, that is salary and benefits. A ground staff job comes with a competitive salary. ಅದರ ಜೊತೆಗೆ ಹೆಲ್ತ್ ಇನ್ಶೂರೆನ್ಸ್ ಇರುತ್ತೆ, ರಿಟೈರ್ಮೆಂಟ್ ಬೆನಿಫಿಟ್ಸ್ ಇರುತ್ತೆ, ಹಾಗೂ ಟ್ರಾವೆಲ್ ಪ್ರೀಕ್ಸ್ ಇರುತ್ತೆ. ಟ್ರಾವೆಲ್ ಪ್ರೀಕ್ಸ್ ಅಂದರೆ ನಿಮಗೆ ಫ್ರೀ ಟ್ರಾವೆಲಿಂಗ್ ಟಿಕೆಟ್ಸ್ ಫ್ರಮ್ ದಟ್ ಏರ್ಲೈನ್. ಒಬ್ಬ ಗ್ರೌಂಡ್ ಸ್ಟಾಫಿನ ಸಂಬಳ ಇಸ್ ಬೇಸ್ಡ್ ಆನ್ ದ ರೋಲ್ ದಟ್ ಯು ಗೆಟ್ ಇನ್, ಹಾಗೂ ಏರ್ಲೈನ್ಸ್ ದಟ್ ಯು ವರ್ಕ್ ಮತ್ತು ದ ಲೊಕೇಶನ್ ವೇರ್ ಯು ವರ್ಕ್. ಒಬ್ಬ ಫ್ರೆಷರ್ಗೆ ಸಿಗುವಂಥ ಸಂಬಳ ತುಂಬ ಕಡಿಮೆ ಇರುತ್ತೆ. ಇಟ್ ಮೇ ರೇಂಜ್ ಫ್ರಮ್ 15,000 to 20,000 per month. ಹಾಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಪಡಿತಾ ಹೋದಂತೆ ನಿಮ್ಮ ಸ್ಯಾಲ್ರಿ ಕೂಡ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಒಂದು ಏರ್ಪೋರ್ಟ್ ಗ್ರೌಂಡ್ ಸ್ಟಾಫಿನ ಕೆರಿಯರ್ ಇಟ್ಸ್ ಮೋರ್ ದ್ಯಾನ್ ಜಸ್ಟ್ ಅ ಜಾಬ್. ಇಲ್ಲಿ ನಿಮ್ಮನ್ನು ಹಲವಾರು ಸಿಚುವೇಶನ್ಸ್ಗಳಲ್ಲಿ ಹೇಗೆ ಟ್ಯಾಕಲ್ ಮಾಡಬೇಕು, ಹಾಗೆ ಹೇಗೆ ನೀವೊಂದು ಸ್ಟ್ರಾಂಗ್ ಮೈಂಡ್ ಸೆಟ್ನ ಬಿಲ್ಡ್ ಮಾಡಬೇಕಂತ ಟ್ರೈನ್ ಮಾಡ್ತಾರೆ. ಇಲ್ಲಿ ನಿಮಗೆ ಇನ್ನೊಂದು ಆಪರ್ಚುನಿಟಿ ಏನು ಸಿಗುತ್ತೆ ಅಂದರೆ ಯು ಗೆಟ್ ಟು ಇಂಟ್ರ್ಯಾಕ್ಟ್ ವಿತ್ ದ ಪೀಪಲ್ ಆಲ್ ಅರೌಂಡ್ ದ ವರ್ಲ್ಡ್. ಹಲವಾರು ದೇಶದಿಂದ ಬಂದಿರುವಂಥ ಜನರ ಜೊತೆ ನಿಮಗೆ ಒಡನಾಟ ಬೆಳೆಸಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಇಫ್ ದಿಸ್ ಸೌಂಡ್ಸ್ ಎಕ್ಸೈಟಿಂಗ್ ಟು ಯು, ದಿಸ್ ಕುಡ್ ಬಿ ಯುವರ್ ನೆಕ್ಸ್ಟ್ ಬಿಗ್ ಸ್ಟೆಪ್. ಸೊ ಇದಾಗಿತ್ತು ಈ ದಿನದ ವಿಶೇಷ. ನನ್ನ ರಿಕ್ವೆಸ್ಟಿಗೆ ನೀವು ಬೆಲೆ ಕೊಟ್ಟು ನೀವೇನಾದರೂ ನೋಟ್ಸ್ ಮಾಡ್ಕೊಂಡಿದ್ರೆ ಇನ್ಸ್ಟಾಗ್ರಾಮ್ ಮುಖಾಂತರ ನಮ್ಮ ಚಾನಲ್ನ ಟ್ಯಾಗ್ ಮಾಡಿ ಪೋಸ್ಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.